ಮದುವೆ ಆಗಿ ಗಂಡ ಎಷ್ಟು ವರ್ಷಕ್ಕೆ ಬಿಟ್ರು ನಿಮ್ಮನ್ನ? ಮತ್ತೆ ಅವಾಗ ಹೆಂಗ್ ಮಾಡಿದ್ರಿ? ಮತ್ತೆ ಯಾರು ನೋಡ್ಕೊಂಡಿದ್ದು? ನಿಮ್ಮ ಅಪ್ಪ ಅಮ್ಮ ಎಲ್ಲ ತೀರೋಗ್ಬಿಟ್ಟು ಯಾರು ಇಲ್ಲ. ಕಣ್ಣು ಕಾಣಲ್ಲ. ಕಣ್ ಕಾಣಿಸಲ್ವಾ? ಸ್ವಲ್ಪ ಕೇಸ. ಇವಾಗ 4 ವರ್ಷದಿಂದ ಕಾಲು ಆಗಲ್ಲ, ಕೆಳಗಡೆ ಬಿದ್ದು ಕಾಲು ಆಗಲ್ಲ. ಕಾಲ ಆಗಲ್ಲ ಇವಾಗ, ನೋಡೋಕ್ಕಾಗಲ್ಲ, ಭಾರ ಜಾಸ್ತಿ. ಇರೋರ್ಗು ಇರೋ ಜೀವನ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದಿನ ಸ್ವಲ್ಪ ಹೋಗ್ಬಿಟ್ರೆ ಯಾರು ಇಲ್ದಿದ್ರೆ ಯಾರೋ ಕಾಟಿಸ್ಬೇಕು. ಹೇಳ್ಬೇಡಿ, ಯಾಕೆ ಹೇಳೋದು? ನಿಮ್ಗೇನಾದ್ರು ಬೇಕಾ? ನಮಗೆ ಮನೆ ಮುಚ್ಕೊಂಡಾಗ ಒಂದು ಸೀರೆ ಇದ್ರೆ ಸಾಕು. ಇದು ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ. ಬಾಬು ಇಟ್ಕೋ. ಅವ್ರ ಕೈಗೆ ಕೊಡು. ಸೀರೆ ಬೇಕು ಅಂದ್ರಿ ಅಲ್ವಾ? ಇದು ನನ್ನ ಕಡೆಯಿಂದ ಸೀರೆ ನಿಮಗೆ. ಆಮೇಲೆ ಇವಾಗ ದೇವ್ರ ಥರ ಅಮ್ಮ, ಅದೇ ದೇವ್ರ ಥರ ಅಮ್ಮನ ಕೈ ಆಶೀರ್ವಾದ ಅಮ್ಮಕ್ಕಿ ಬಾಬುನೇ ಕಲ್ವಿನ ಸೈಪಿಡ್ತಾಯ ಅಮ್ಮಕ್ಕಿ. ನನ್ನಿಂದ ಏನು ಸಹಾಯ ಆಗ್ಬೇಕು ಹೇಳಿ, ಮಾಡ್ತೀನಿ. ಬಟ್ಟೆ ಇಸ್ಕೊಟ್ಬಿಡಮ್ಮ, ಏನು ಬೇರೆ ನಿಮಗೆ. ನೋಡಮ್ಮ ಇಲ್ಲಿ ಸ್ಮೈಲ್. ಯಾಕೆ ಹಿಂಗೆ ಕೂತಿದ್ದೀರಾ? ಕಾಲು ನೋವಾ? ಏಕೆ? ಇವರು ನಿಮ್ಮ ಮಗನ? ಯಾವ ಊರು ನಿಮ್ಮದು? ತುಮಕೂರಿಂದ ಇಲ್ಲಿಗೆ ಏನಕ್ಕೆ ಬಂದ್ರಿ? ಏನಕ್ಕೆ ಹಿಂಗಾಗಿರೋದು ಅವರಿಗೆ? ಹೊಟ್ಟೆಲಿದ್ದಾಗಲೇ ಹೆಂಗಾಗಿರೋದಾ? ಎಷ್ಟು ವರ್ಷ ಇವಾಗ ಅವ್ರಿಗೆ? 20 ವರ್ಷನಾ? ಡಾಕ್ಟ್ರಿಗೇನು ತೋರಿಸ್ಲಿಲ್ವಾ? ಹಾಂ, ನಿಮ್ಮ ಯಜಮಾನ್ರು? ಇಲ್ಲ, ಬಿಟ್ಟಿದ್ದಾಗ ತುಂಬ ದಿವಸ ಆಯ್ತು. ಇದ್ದಾರೆ, ಎಲ್ಲ ಇದೆ, ನೀವು ನೋಡಲ್ಲ. ನೋಡಲ್ಲ. ಅದು ಹುಟ್ಟಿದಾಗ ಬಿಟ್ಬಿಟ್ಟು ಹೋಗಿದ್ವಿ. ಹಲೋ, ಹಾಯ್, ನಮಸ್ತೆ. ಏನು ಹೆಸರು ನಿಮ್ಮದು? ಬಾಬು. ನನ್ನ ಕೈಲಾಗಿ ಮಾಡೋಣ, ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಬಂದೆ ಪಾಪ. ಕಣ್ಣು ಕಾಣಲ್ಲ. ಮಗು ಹೊಟ್ಟೆಲಿದ್ದಾಗ ಏನು ತೋರಿಸ್ಲಿಲ್ವಾ ಡಾಕ್ಟರ್ ಹತ್ರ? ಅವಾಗೆಲ್ಲ ಮನೆಯಿಲ್ಲ, ಮನೆಗೂ ಇಲ್ಲ ಅವಾಗ ನಮಗೆ. ರೋಜಲ್ಲಿ ಇತ್ತು ಅವಾಗೆಲ್ಲ. ತುಂಬ ಕಷ್ಟ. ಮದುವೆ ಆಗಿ ಗಂಡ ಎಷ್ಟು ವರ್ಷಕ್ಕೆ ಬಿಟ್ರು ನಿಮ್ಮನ್ನ? ಬಿಟ್ಬಿಟ್ಟು ಹೊತ್ತೋಯ್ತಿದ್ದು, ಹುಟ್ಟಿದ ತಕ್ಷಣ. ಅವ್ರದ್ದು ಆಂಜನೇಯ ರೂಪದಲ್ಲಿ ಹುಟ್ಟಿರೋದು. ಹಿಂಗೆ ದೇವ್ರು ಒಳ್ಳೇದು ಮಾಡ್ತದೆ, ಏನಾದರೂ ಹೋಗೋದು ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡ್ತೇನೆ ಅನ್ನೋದಕ್ಕಿಂತ ನಿಮ್ಮಂಥವ್ರಿಗೆ ಮಾಡಿದ್ರೆ ಅದೇ ದೇವ್ರ ಕೆಲಸ ಅಲ್ವಮ್ಮ? ನಿಮ್ಮ ಹೆಸರೇನು? ಪಾರ್ವತಿ. ಇವ್ರ ಹೆಸರು? ಚಂದ್ರಬಾಬು. ಮತ್ತು ಇವಾಗ ಮಗು ಹುಟ್ಟಿದ ತಕ್ಷಣ ನಿಮ್ಮ ಯಜಮಾನ್ರು ಬಿಟ್ಟೋದ್ರು ಅಂತ ಹೇಳಿದ್ರಿ ಅಲ್ವಾ? ಮತ್ತು ಅವಾಗ ಹೆಂಗೆ ಮಾಡಿದ್ರಿ? ಮತ್ತು ಯಾರು ನೋಡ್ಕೊಂಡಿದ್ದು ನಿಮ್ಮನ್ನೆಲ್ಲ? ಅಜ್ಜಿ ಇದ್ರು, ನಮ್ಮ ಅಜ್ಜಿ. ಅದು ನೋಡ್ತೀವಿ ಪಾಪ. ನಮ್ಮ ಅಪ್ಪ ಅಮ್ಮ ಎಲ್ಲ ತೀರೋಗ್ಬಿಟ್ಟು ಯಾರು ಇಲ್ಲ. ಹೇಳ್ಕೊಂಡ್ರೆ ಅಳ್ಕೊಂಡಲ್ಲಿ ಹೇಳ್ಕೊಳ್ಳಿ, ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ನಿಮ್ಮ ಕೈಲಿ ಏನಿದೆ ಮಾಡ್ತೀನಿ, ಸುಮ್ಮನೆ ಇರಿ ಪಾಪ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಹೇಳ್ಬೇಡಿ, ಯಾಕೆ ಹೇಳೋದು? ಪ್ಲೀಸ್ ಹೇಳ್ಬೇಡಿ, ಅಳ್ಬಾರ್ದಂಗೆಲ್ಲ. ಅಂದರೆ ಈಗ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ವಾ ನೀವು? ಕಣ್ಣು ಕಾಣಲ್ಲ. ಅಂದರೆ ಅವ್ರ ಜೊತೆಗೆ ಇರಬೇಕು ಯಾವಾಗ್ಲೂ. ಇವಾಗ 4 ವರ್ಷದಿಂದ ಕಾಲು ಆಗಲ್ಲ, ಕೆಳಗಡೆ ಬಿದ್ದು
ಕಾಲ ಆಗಲ್ಲ ಇವಾಗ. ನೋಡೋಕ್ಕಾಗಲ್ಲ, ಭಾರ ಜಾಸ್ತಿ. ನಿಮ್ಮ ಯಜಮಾನ್ರು ಇಲ್ಲಿ ತನಕ ಬಂದು ನೋಡ್ಲೇ ಇಲ್ವಾ? ಇರೋದೆಲ್ಲಿ ನೀವು? ಎಲ್ಲಿರ್ತೀರಾ ಅಲ್ಲಿ? ಗುಡ್ಸ್ಲಲ್ಲಿರೋದಾ? ಈಗ 3 ಹೊತ್ತು ಊಟಕ್ಕೋಸ್ಕರನೇ ನೀವು ಕಷ್ಟಪಡ್ತಿರೋದು? ಹಾಂ, ಏನೋ ಒಂದು ದಿನ ಇಸ್ಕೊಡ್ತಾರೆ, ಏನು ಮಾಡ್ತೀರಾ? ಮತ್ತೆ ಅಡುಗೆ ಏನು ಮಾಡ್ಕೊಳ್ಳೋದೇ ಇಲ್ವಾ ನೀವು? ಮಾಡ್ಕೊಡ್ತೀನಿ, ಅವಾಗ ಕಲೆಯಲ್ಲಿ ಮಾಡ್ಕೊಡ್ತೀನಿ. ಕಲೆಯಲ್ಲಿ ಸೌದೆ ಇಸ್ಕೊಬಂದು ಮಾಡ್ಕೊಡ್ತೀನಿ. ಯಾರಾದ್ರೂ ಇಸ್ಕೊಟ್ರೆ ತಿಂತೀವಿ, ಇಲ್ಲಾಂದ್ರೆ ಏನು ಮಾಡ್ತೀಯಾ? ಅಂದರೆ ಮುಂಚೆ 10 ವರ್ಷದಗಿಂತ ಮುಂಚೆ ಬಾಬು ಕಣ್ಣು ಕಾಣಿಸ್ತಿತ್ತಾ? ಹಾಂ, ಅದು ಮೊದಲು ಕಾಣ್ತಾ ಇತ್ತು, ಓಡಾಡೋದಾದ್ರೆ. ಇವಾಗ ಒಂದು 10 ವರ್ಷದಿಂದ ಕಣ್ಣು ಕಾಣೋದು. ಡಾಕ್ಟ್ರ್ ಏನಂತಾರೆ? ಶಕ್ತಿ ಇಲ್ಲ ಅಂತಾರೆ ತಲೆಯಲ್ಲಿ. ತಲೆಯಲ್ಲಿ ಶಕ್ತಿ ಇಲ್ಲ. ಅಪ್ಪನ ನೋಡೇ ಇಲ್ಲ ಪಾಪ. ಈಗ 20 ವರ್ಷ ಆಯ್ತಲ್ವಾ ನಿಮ್ಮ ಯಜಮಾನ್ರು ಬಂದು ತಿರುಗು ನೋಡಿಲ್ಲ ಈ ಕಡೆ? ಇದ್ದಾರೆ, ಎಲ್ಲೋ ಇದ್ದಾರೆ, ಬರಲ್ಲ, ನೋಡಲ್ಲ ನಮ್ಮನ್ನ. ಅಂದರೆ ಡೈಲಿ ಬರ್ತೀರಾ ಹೆಂಗೆ? ಡೈಲಿ ಬರ್ತೀನಿ. ಈಗ ಬರಲಿಲ್ಲ ಅಂತಂದ್ರೆ ನಿಮಗೆ ಊಟಕ್ಕಿರಲ್ವಾ? ಇವತ್ತು ಬಂದೇ ಜೀವನ ನನಗೆ ಮುಗಿಯೋದು. ಇಲ್ಲಾಂದ್ರೆ ಏನು ಮಾಡ್ತೀಯಾ ಅಲ್ವಾ? ತುಂಬ ಕಷ್ಟ ಅಲ್ವಾ? ಇನ್ನೂ ಹೋಗದೆ ಇದ್ರೆ ನಿಮಗೆ ಹೊಟ್ಟೆಗೆ ಮುಗಿಬೇಕಲ್ಲ, ಅದಕ್ಕೆ ಊಟ ಬೇಕಲ್ಲ. ಯಾರು ನೋಡಿದವ್ರು ಸಹಾಯ ಮಾಡ್ತಾರಲ್ವಾ? ಯಾರೋ ಒಬ್ರು ದೇವ್ರ ಅವತ್ತ ಕರ್ಸ್ಬೇಕು ಅವ್ರಿಗೆ. ಮತ್ತು ಯಾರೋ ಒಬ್ರು ಪುಣ್ಯಾತ್ಮ ನಮ್ಗೆ ಅಷ್ಟೇ ಅಲ್ವಾ? ಇರೋರ್ನೇ ನಮ್ಮವರು ಅಂತ ಅಂದ್ಕೊಳ್ಳೋದು. ಅವರೇ ನಮಗೆ ಧೈರ್ಯ ಹೇಳ್ತಾರೆ. ಅಳಬೇಡಿ, ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರಿ, ಧೈರ್ಯ ತಗೊಳ್ಳಿ. ಯಾರೋ ಒಬ್ರು ಹಿಂಗೆ ಸಿಗ್ತಾರೆ, ಹೆಲ್ಪ್ ಮಾಡ್ತಾರೆ ನಿಮಗೆ, ಯಾಕೆ ಟೆನ್ಷನ್ ತೊಗೊತೀರಾ? ಇರೋ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಮುಂದೆ ಹೆಂಗೆ ಜೀವನ ಪಾರ್ವತಿಯವರೇ ನಿಮ್ಮದು? ಇರೋರ್ಗು ಇರೋ ಜೀವನ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದಿನ ಸ್ವಲ್ಪ ಹೋಗ್ಬಿಟ್ರೆ ಯಾರೋ ಕಾಂಪಿಸ್ಬೇಕು. ಯಾಕೆ ಸಹಾಯ ಮತ್ತು ಮಾತಾಡ್ತೀರಾ? ಸುಮ್ಮನೆ ಇರಿ. ಹಾಂ, ಯಾರು ಇಲ್ದಿದ್ರೆ ಯಾರೋ ಕಾಂಪಿಸ್ಬೇಕು. ಮೊಬೈಲ್ ಏನಾರು ಇಟ್ಕೊಂಡಿದ್ದೀರಾ? ಏನು ಇಟ್ಕೊಂಡಿಲ್ವಾ? ಇಲ್ಲಮ್ಮ, ಮೊಬೈಲ್ ಇಲ್ಲ, ಎಲ್ಲ ಈಸ್ಕೊತಾರೆ. ಮೊಬೈಲ್ ಈಸ್ಕೊಂಡು ಏನು ಮಾಡಲಿ ಅಲ್ವಾ? ತಿನ್ನೋದಕ್ಕೆ ಕಷ್ಟ ನಮ್ಗೆ ಅವತ್ತು ಜೀವನ ಮಾಡೋದು. ನಾನನ್ನೋದು ಪಾಪ ಹಿಂಗೆ ಬೆಳಗ್ಗೆಯಿಂದ ಸಂಜೆ ತನಕ ತಿರ್ಗಾಡೋದ್ಕಿಂತ ಒಂದು ಕಡೆ ಪುಟ್ಪುಟಾಣಿ ಕರ್ಚೀಫ್ಗಳು, ಸಾಕ್ಸ್ಗಳು, ಏನೋ ಒಂದು ಸಣ್ಣ ಪುಟ್ಟ ಐಟಮ್ನ ಇಟ್ಕೊಂಡು ಮಾರ್ಬೋದಲ್ಲ ನೀವು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಅದೇ ಏನು ಮಾಡೋದು? ಅದನ್ನ ಮಾಡಬೇಕಲ್ಲ, ವ್ಯಾಪಾರ ನಡಿಬೇಕಲ್ಲ. ನಡೆಯುತ್ತೆ, ನಡೀದಂಗೆ ಏನೂ ಇರೋದಿಲ್ಲ. ನಿಮ್ಗೆ ಏನೋ ದಿನಕ್ಕೊಂದು 100 ರೂಪಾಯಿ ಸಿಕ್ಕಿದ್ರು ಸಾಕಲ್ವಾ? ಈಗ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ತಿರ್ಗಾಡೋ ಬದಲು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ದುಡ್ಕೊಳ್ಳಿ. ನೀವು ಎಲ್ಲಿರ್ತೀರ ಏನು ಅಂತ ಹೇಳಿದ್ರೆ ಬೇಕಾದ್ರೆ ಬಂದು ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ. ಹಾಂ, ಪಾಪ ನಿಮ್ಗೇನಾದ್ರು ಬೇಕಾ ತಿನ್ನಕ್ಕೆ? ಸೀರೆ ಒಂದು ಈಸ್ಕೊಡ್ತೀನಿ. ಸೀರೆ ಒಂದು ಬೇಕಾ? ಸರಿ. ನಮಗೆ ಮನೆ ಮುಚ್ಕೊಳಕ್ಕೆ ಒಂದು ಸೀರೆ ಇದ್ರೆ ಸಾಕು. ಕರೆಂಟ್ ಇರಲ್ಲ ಅಲ್ಲ? ಇರಲ್ಲ, ಒಂದೊಂದ್ಸಲಿ ಕರೆಂಟು ಇರಲ್ಲ, ಏನಿರಲ್ಲ. ಇದೊಂದು ಬೆಳಕು ನೀಡುತ್ತೆ ನಿಮ್ಮ ಮನೆಗೆ, ಆಯ್ತಾ? ಯಾವಾಗ ಸಿಗ್ತೀರೋ ಇಲ್ಲ, ಒಳ್ಳೆಯವ್ರು ಸಿಗೋದು ತುಂಬ ಖುಷಿ. ಖುಷಿ ಖುಷಿ ಬಾಬುಗೆ, ಖುಷಿ ನಮ್ಮವ್ರಿಗೆ. ಇದು ನನ್ನ ಕಡೆಯಿಂದ ಗಿಫ್ಟು ನಿಮಗೆ. ಇಟ್ಕೊಳ್ಳಿ ಬಾಬು, ಇಟ್ಕೋ. ಅವ್ರ ಕೈಗೆ ಕೊಡಿ. ಸೀರೆ ಬೇಕು ಅಂದ್ರಿ ಅಲ್ವಾ? ಇದು ನನ್ನ ಕಡೆಯಿಂದ ಸೀರೆ ನಿಮಗೆ, ತಗೊಳ್ಳಿ. ಬಂಡೆ ಮಾಕಾಳಿ ಅಂತ ದೇವಸ್ಥಾನ ಇದೆ ಗುಟ್ಟಳ್ಳಿಲಿ, ಅಲ್ಲಿ ತಾಯಿಗೆ ಉಡ್ಸಿರೋ ಸೀರೆನ ಕೊಡ್ತಾ ಇರೋದು ನಿಮಗೆ. ಒಳ್ಳೇದಾಗತ್ತೆ, ಆಯ್ತಾ? ನಾನು ನಿಮ್ಮನ್ನು ನೆನೆಸ್ಕೊತೀನಮ್ಮ. ನಾನು ಎಲ್ಲಿದ್ರೇನೆ ನಿಮ್ಮನ್ನು ನೆನೆಸ್ಕೊಂಡ್ರೆ ನಾವು ಈ ಕಡೆ ಬರ್ತಾ ಇರ್ತೀವಿ. ನೀವು ಬಂದು ಒಂದಿನ ಆದರೂ ನಮ್ಮನ್ನು ನೋಡ್ಕೊಂಡು. ಆಯ್ತು, ನೋಡ್ಕೊಂಡು ಹೋಗ್ತೀನಿ, ಸರಿನಾ? ಆಮೇಲೆ ತಿಂಗಳಿಗೆ ಅಕ್ಕಿ ಎಷ್ಟು ಬೇಕಾಗುತ್ತೆ? ಅಕ್ಕಿ ಏನಂಗೆ 10 kg ಇದ್ದರೆ ಸಾಕು. 10
ಇಲ್ಲಿ ತಗೊಬಂದಿದ್ವಾ ಹ್ಞೂ ನೀವೇ ದೇವ್ರ ಥರ ಅಮ್ಮ ಅದೇ ದೇವ್ರ ಥರ ಅಮ್ಮನ का आशीर्वाद से अम्मू की बाबू ने कलमिन से फिर से अम्मू की ला ನನ್ನಿಂದ ಏನು ಸಹಾಯ ಆಗ್ಬೇಕು ಹೇಳಿ, ಮಾಡ್ತೀನಿ. ಬಟ್ಟೆ ಇಸ್ಕೊಡ್ತೀರಮ್ಮ, ಏನು ಬೇರೆ ನನಗೆ ಹಾಕ್ಕೊಳಕ್ಕೆ ಬಟ್ಟೆ. ಆಮೇಲೆ ಸಾಕು ಸಾಕು ಸಾಕು, ಏನೋ ನಿಮ್ಮ ಕೈಯಲ್ಲಿ ಆಗಿದ್ದು. ಸ್ಮೈಲ್. ಇಟ್ಕೋ ದುಡ್ಡು. ಇಲ್ಲಿ ಸಾಕು ನನಗೆ, ಇದು ಬಟ್ಟೆ ಇಸ್ಕೊತಿದ್ದೀನಿ. ಬೇಡ, ಇಟ್ಕೋ ನೀನು. ನಿಂಗೆ ಕೊಟ್ಟಿರೋ ಜೋಬೊಳಗೆ ಇಟ್ಕೋ. ಇವಾಗ ಹೋಗಿ ಮನೆಗೆ ಹತ್ತಿಸ್ತೀನಿ ನಾನು. ಇಲ್ಲ ಪರವಾಗಿಲ್ಲ, ನಡ್ಕೊಂಡು ಸ್ವಲ್ಪ ಹಂಗೆ ಕೇಳ್ಕೊಂಡು ಇದೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲಪ್ಪ. ಹೋಗಿ ಬನ್ನಿ. ಬಾಯ್ ಬಾಯ್ ಬಾಯ್.